ಮೈಸೂರಿನ ನಂಜನಗೂಡು ತಾಲೂಕಿನಲ್ಲಿ ಎಗ್ಗಿಲ್ಲದೆ ಅಕ್ರಮವಾಗಿ ಮದ್ಯ ಮಾರಾಟ ಆಗ್ತಾ ಇದೆ. ಹಳ್ಳಿಗಳ ಪೆಟ್ಟಿ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಅಕ್ರಮವಾಗಿ ಮದ್ಯ. ಅಬಕಾರಿ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ಹೇಳಿ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಬಕಾರಿ ಇಲಾಖೆಯವರು ನಿರ್ಲಕ್ಷ್ಯವನ್ನು ತೋರಿಸ್ತಾ ಇದ್ದಾರೆ. ನಿರ್ಲಕ್ಷ್ಯ ಅಲ್ಲ, ಅದು ಕಣ್ಣಿಗೆ ಕಂಡರೂ ಕೂಡ ಜಾಣ ಕುರುಡುತನ. ಅದು ಗೊತ್ತಿಲ್ವಾ? ಅಬಕಾರಿ ಇಲಾಖೆಯವರಿಗೆ ಖಂಡಿತ ಗೊತ್ತಿದೆ. ಪ್ರತಿ ಹಳ್ಳಿಗಳಲ್ಲೂ ಕೂಡ ಮದ್ಯ ಸಿಗುತ್ತೆ, ಪ್ರತಿ ಹಳ್ಳಿಗಳಲ್ಲೂ ಕೂಡ ಸಾರಾಯಿ ಸಿಗುತ್ತೆ, ಪ್ರತಿ ಚಿಕ್ಕ ಪುಟ್ಟ ಅಂಗಡಿಗಳಲ್ಲಿ ಅಕ್ಕಿ ಸಿಗುತ್ತೋ ಬೇಳೆ ಸಿಗುತ್ತೋ ಗೊತ್ತಿಲ್ಲ, ಬಟ್ ಖಂಡಿತ ಅಲ್ಲಿ ಎಣ್ಣೆ ಸಿಗುತ್ತೆ. ಇಂಥ ವ್ಯವಸ್ಥೆಗೆ ಬಂದಿದ್ದೇವೆ ನಾವು. ಪ್ರತಿ ಗ್ರಾಮದಲ್ಲೂ ಕೂಡ ಸಾರಾಯಿ ಸಿಗುವಂಥ ವ್ಯವಸ್ಥೆ ಕರ್ನಾಟಕದಲ್ಲಿದೆ. ಅದು ಅಕ್ರಮವೋ ಸಕ್ರಮವೋ ಬೇಕಾಗಿಲ್ಲ. ಸರ್ಕಾರಕ್ಕಂತೂ ಇದರ ಬಗ್ಗೆ ಚಿಂತೆ ಇಲ್ಲ. ಸರ್ಕಾರ ಕಂಡು ಕಾಣದಂತೆ ಇದೆ. ಇದು ಇವತ್ತು ನೆನೆದ ಸಮಸ್ಯೆ ಅಲ್ಲ. ಇದು ಕಾಂಗ್ರೆಸ್ ಸರ್ಕಾರ, BJP ಸರ್ಕಾರ ಅಂತಲ್ಲ. ಇಡೀ ವ್ಯವಸ್ಥೆ ಹಾಗೆ ಇದೆ. ಇಡೀ ವ್ಯವಸ್ಥೆ ಹಾಗೆ ಇದೆ ನೋಡಿ. ಬಳ್ಳೂರು ಹುಂಡಿ ಅಂತೆ, ಹಿರೇಗೌಡನ ಹುಂಡಿ, ಅಂಜನಾಪುರ, ಮಡುವಿನಹಳ್ಳಿ, ಕೊತ್ತನಹಳ್ಳಿ, ಈಗ ಆದಿವಾಸಿ ಕಾಲೋನಿಗಳೆಲ್ಲವೂ ಸೇರಿಕೊಂಡ್ರಂತೆ ಅನೇಕ ಕಡೆಗಳಲ್ಲೂ ಕೂಡ ಈ ಮದ್ಯ ಮಾರಾಟ ಮಾಡಲಾಗ್ತಾ ಇದೆ. ಕೂಲಿ ಕಾರ್ಮಿಕರು ತಾವು ದುಡಿದಿದ್ದಂಥ ಹಣವನ್ನು ಮನೆಗೆ ತೆಗೆದುಕೊಂಡು ಹೋಗುವ ಬದಲಾಗಿ ಸೀದಾ ಈ ಪೆಟ್ಟಿ ಅಂಗಡಿಗಳಿಗೆ ಹೋಗ್ತಾರೆ, ಕುಡಿತಾರೆ. ದುಡಿದ ಹಣವೆಲ್ಲ ಅಲ್ಲಿಯೇ ಖಾಲಿ ಮಾಡಿ ಖಾಲಿ ಜೇಬಿನಿಂದ ಮನೆಗೆ ಮರಳುತ್ತಾರೆ. ಖಾಲಿ ಜೇಬಿನಿಂದ ಮನೆಗೆ ಮರಳಿದ್ರೆ ಇಡೀ ಕುಟುಂಬದ ನಿರ್ವಹಣೆ ಹೇಗೆ? ಹೆಂಡತಿ ಮಕ್ಕಳ ಕತೆ ಹೇಗೆ? ಮಕ್ಕಳ ಆಸ್ಪತ್ರೆ ಕತೆ ಏನು? ಶಿಕ್ಷಣದ ಕತೆ ಏನು? ಅದೆಲ್ಲದರ ಹೊರತಾಗಿ ಕೂಡ ಕಾರ್ಮಿಕರ ಆರೋಗ್ಯದ ಪರಿಸ್ಥಿತಿ ಏನು? ಸೊ ಹೀಗಾಗಿ ಅಕ್ರಮ ಮದ್ಯ ಮಾರಾಟಕ್ಕೆ ಜನ ಇಲ್ಲಿ ಬಲಿಯಾಗ್ತಾ ಇದ್ದಾರೆ, ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ. ಪರಿಶೀಲನೆಗೆ ಬಂದ ಅಧಿಕಾರಿಗಳಿಗೆ ಎಣ್ಣೆ ಪ್ಯಾಕೆಟ್ಗಳ ದರ್ಶನ ಆಗಿದೆ. ಎಲ್ಲ ಪೌಚ್ಗಳು ಸಿಕ್ಬಿಡುತ್ತೆ. ನೀವು ಯಾವ ಬ್ರ್ಯಾಂಡ್ ಬೇಕು ಹೇಳಿ, ಎಲ್ಲ ಬ್ರ್ಯಾಂಡ್ಗಳು ಸಿಗುತ್ತೆ. ಈಗ ಸಣ್ಣ ಪುಟ್ಟ ಅಂಗಡಿಗಳಲ್ಲೂ ಕೂಡ ಆರಾಮಾಗಿ ಸಿಗುವಂಥ ವ್ಯವಸ್ಥೆ ಆಗಿದೆ. ಸಾರ್ವಜನಿಕರಿಗೆ ಅಧಿಕಾರಿಗಳು ಉತ್ತರ ಕೊಡೋಕ್ಕಾಗೋದಿಲ್ಲ. ಸೊ ಹೀಗಾಗಿ ಉತ್ತರ ಕೊಡೋಕ್ಕಾಗದೆ ಹಾಗೆ ವಾಪಸ್ಸಾಗಿದ್ದಾರೆ. ಇಂಥ ಪರಿಸ್ಥಿತಿ ಕೇವಲ ಮೈಸೂರು ಅಲ್ಲ, ಮಂಡ್ಯ ಅಲ್ಲ, ಹಾಸನ ಅಲ್ಲ, ಚಿಕ್ಕಮಗಳೂರಲ್ಲ, ಕೊಡಗು ಅಲ್ಲ, ರಾಯಚೂರು ಅಲ್ಲ, ಯಾದಗಿರಿ ಅಲ್ಲ, ಇಡೀ ಕರ್ನಾಟಕ ಬೀದರ್ನಿಂದ ಚಾಮರಾಜನಗರದವರೆಗೂ ಕೂಡ ಇಂಥದ್ದೇ ವ್ಯವಸ್ಥೆ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ. ಪುನೀತ್, ಇದು ಕೇವಲ ನಂಜನಗೂಡು ಅಥವಾ ಈ ಹಳ್ಳಿಗಳ ಪಟ್ಟಿಯನ್ನು ಹೇಳಿದ್ವಲ್ಲ, ಇಷ್ಟು ಮಾತ್ರ ಅಲ್ಲ. ಅಧಿಕಾರಿಗಳಿಗೆ ಗೊತ್ತಿಲ್ಲ ಅಂತ ಹೇಳಕ್ಕೆ ಸಾಧ್ಯವೇ ಇಲ್ಲ. ಅಧಿಕಾರಿಗಳಿಗೆ ಗೊತ್ತಿದೆ, ಸರ್ಕಾರಕ್ಕೆ ಗೊತ್ತಿದೆ, ನಮ್ಮನ್ನು ಆಳುವಂಥವ್ರಿಗೆ ಗೊತ್ತಿದೆ. ಬಟ್ ಅದನ್ನು ಹೋಗಲಿ, ಹೀಗೆ ಮಾರಾಟ ಆಗಲಿ, ಹಳ್ಳಿಗಳಲ್ಲಿ ನಮಗೆ ಫೆಸಿಲಿಟಿ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಶಾಲೆಗಳಿದ್ದಾವೋ ಬಿಡುತ್ತೋ ಗೊತ್ತಿಲ್ಲ, ಆಸ್ಪತ್ರೆಗಳು ಸಿಗ್ತಾವೋ ಇಲ್ಲೋ ಗೊತ್ತಿಲ್ಲ, ಆದರೆ ಎಣ್ಣೆ ಸಿಗಬೇಕು ಅನ್ನೋ ವ್ಯವಸ್ಥೆಗೆ ನಾವು ಬಂದು ನಿಂತ್ಕೊಂಡಿದ್ದೀವಿ ಅಂತ ಅನ್ಸುತ್ತೆ. ಖಂಡಿತವಾಗಿ ದಶರಥ್, ಯಾಕೆಂತ ಹೇಳಿದ್ರೆ ಗ್ರಾಮೀಣ ಭಾಗದಲ್ಲಿ ಈ ತರದ ಮದ್ಯ ಮಾರಾಟ ಮಾಡ್ತಕ್ಕಂಥದ್ದು ಅಕ್ರಮವಾಗಿ ಇದೆಲ್ಲವೂ ಕೂಡ ಬಹಳಷ್ಟು ಇದೆ. ಇದು ಕೇವಲ ಮೈಸೂರಿಗೆ ಮಾತ್ರ ಸೀಮಿತವಾದಂತದ್ದಲ್ಲ, ಇಡೀ ರಾಜ್ಯಾದ್ಯಂತ ಈ ತರದ ಘಟನೆಗಳು ನಡೀತಾ ಇರ್ತವೆ. ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತವೆ. ಇಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಕೇವಲ ಕಣ್ಣೊರೆಸುವಂತಹ ಒಂದು ಪ್ರಯತ್ನಕ್ಕೆ ಮುಂದಾಗ್ತಾರೆ. ಮತ್ತೆ ಅದೇ ರೀತಿಯಾದಂತಹ ಒಂದು ನಿರ್ಲಕ್ಷ್ಯದಲ್ಲಿ ವಾಪಸ್ ತೆರಳತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ. ಆ ತರದ ಒಂದು ಘಟನೆ ಇವತ್ತು ಮೈಸೂರಿನಲ್ಲಿ ನಡೆದಿರ್ತಕ್ಕಂಥದ್ದು. ನಂಜನಗೂಡು ತಾಲೂಕಿನಲ್ಲಿ ಬರ್ತಕ್ಕಂಥ ಬಳ್ಳೂರು ಹುಂಡಿ ಇರಬಹುದು, ಹಿರೇಗೌಡ ಹುಂಡಿ ಇರಬಹುದು, ಹೀಗೆ ಹಲವು ಗ್ರಾಮಗಳು, ನಾಗಣಪುರ ಆದಿವಾಸಿ ಕಾಲೋನಿ ಇರಬಹುದು, ಹೀಗೆ ಬಹಳಷ್ಟು ಗ್ರಾಮಗಳಿದ್ದಾವೆ. ಈ ಒಂದು ಗ್ರಾಮಗಳಿಗೆ ಅಧಿಕಾರಿಗಳು ಭೇಟಿಯನ್ನ ಕೊಡ್ತಾರೆ. ಯಾಕೆಂತ ಹೇಳಿದ್ರೆ ಸಾರ್ವಜನಿಕರು ಅಂದ್ರೆ ವಿದ್ಯಾರ್ಥಿಗಳಿರಬಹುದು, ಜೊತೆಗೆ ಮಹಿಳೆಯರು ಹೆಚ್ಚಿನದಾಗಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಾ ಇರತಕ್ಕಂಥದಕ್ಕೆ ಲಗಾಮಾಗ್ತಕ್ಕಂಥ ಒಂದು ಕೆಲಸ ಆಗ್ಬೇಕು ಅಂತ ಹೇಳಿ ಸಾಕಷ್ಟು ಬಾರಿ ದೂರನ್ನ ನೀಡಿರ್ತಾರೆ. ಈ ಒಂದು ದೂರಿನ ಅನ್ವಯವಾಗಿ ಒಂದಷ್ಟು ಪರಿಶೀಲನೆ ಮಾಡ್ತಕ್ಕಂಥ ಒಂದು ನೆಪದಲ್ಲಿ ಅಧಿಕಾರಿಗಳು ಬರ್ತಾರೆ. ಆ ಒಂದು ಸಂದರ್ಭದಲ್ಲಿ ಅಧಿಕಾರಿಗಳನ್ನು ಕೂಡ ಸಾರ್ವಜನಿಕರು ತರಾಟೆಗೆ ತೆಗೆದುಕೊಳ್ಳುವಂತ ಒಂದು ಘಟನೆ ಕೂಡ ನಡೆದಿರ್ತಕ್ಕಂಥದ್ದು. ಏನು ಸಣ್ಣ ಪೆಟ್ಟಿ ಅಂಗಡಿಗಳಿರಬಹುದು, ಬಿಡಿ ಸಿಗರೇಟ್ ಮಾರ್ತಕ್ಕಂಥ ಅಂಗಡಿಗಳಿರ್ಬಹುದು, ಈ ತರದ ಅಂಗಡಿಗಳಲ್ಲಿ ಗುಟ್ಟಾಗಿ ಈ ಒಂದು ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಕ್ಕಂಥ ಕೆಲಸಗಳು ಆಗ್ತಾ ಇರತಕ್ಕಂಥದ್ದು. ಇದರಿಂದಾಗಿ ಬಡ ಜನ, ಸಾಮಾನ್ಯವಾಗಿ ಗ್ರಾಮೀಣ ಭಾಗದಲ್ಲಿ ಇರತಕ್ಕಂಥ ಕೂಲಿ ಕಾರ್ಮಿಕರುಗಳು ಇರಬಹುದು, ಜೊತೆಗೆ ರೈತಾಪಿ ವರ್ಗದವರು ಇರಬಹುದು, ಜೊತೆಗೆ ಹೆಚ್ಚಿನದಾಗಿ ಕೂಲಿ ಕಾರ್ಮಿಕರೇ ಈ ತರದ ಒಂದು ಮದ್ಯಗಳನ್ನೇ ತೆಗೆದುಕೊಳ್ಳತಕ್ಕಂಥದ್ದು, ಯಾವುದೇ ರೀತಿಯಾದಂತಹ ಸೌಲಭ್ಯಗಳಿಲ್ಲದೆ ಇರತಕ್ಕಂಥ ಒಂದು ಸಂದರ್ಭಗಳಲ್ಲಿ, ಜೊತೆಗೆ ಹೆಚ್ಚಿನದಾಗಿ ಈ ತರದ ಬಡ ಕುಟುಂಬದಲ್ಲಿ ಇರ್ತಕ್ಕಂಥ ಜನ ಕೂಲಿ ನಾಲೆ ಮಾಡಿ ಬದುಕುವಂತ ಜನ ಏನಿರ್ತಾರೆ ಅವರಿಗೆ ಈ ತರವಾಗಿ ಅಕ್ರಮವಾಗಿ ಮದ್ಯ ತಾವಿರತಕ್ಕಂಥ ಸ್ಥಳದಲ್ಲಿ ಸಿಗತಕ್ಕಂಥ ಒಂದು
ಸಂದರ್ಭಗಳಲ್ಲಿ ಅವರು ಹೆಚ್ಚಿನದಾಗಿ ಅನಾರೋಗ್ಯ ಪೀಡಿತರಾಗ್ತಕ್ಕಂಥದ್ದು, ಜೊತೆಗೆ ಆ ಕುಟುಂಬಗಳು ಬೀದಿಗೆ ಬೀಳ್ತಕ್ಕಂಥದ್ದು ಇರುತ್ತೆ, ಜೊತೆಗೆ ಮಕ್ಕಳ ಒಂದು ವಿದ್ಯಾಭ್ಯಾಸದ ಮೇಲೆ ಪರಿಣಾಮ ಬೀರ್ತಕ್ಕಂಥದ್ದು ಇರುತ್ತೆ. ಎಲ್ಲವೂ ಕೂಡ ಅವ್ಯವಸ್ಥೆ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡತಕ್ಕಂಥದ್ದಕ್ಕೆ ಕಡಿವಾಣ ಹಾಕ್ಬೇಕಾದಂತಹ ಅಧಿಕಾರಿಗಳು ನಿರ್ಲಕ್ಷ್ಯತನವನ್ನ, ಬೇಜವಾಬ್ದಾರಿತನವನ್ನ ತೋರಿಸ್ತಕ್ಕಂಥದ್ದು ಬಹಳಷ್ಟು ಕಡೆ ಉದಾಹರಣೆಯಾಗಿದೆ. ಯಾಕೆಂತ ಹೇಳಿದ್ರೆ ನಾವು ಗಮನಿಸಬಹುದು, ಪೆಟ್ಟಿ ಅಂಗಡಿಗಳಿರ್ಬೋದು, ಗಿರಣಿ ಅಂಗಡಿಗಳಿರ್ಬೋದು, ಈ ರೀತಿಯಾದಂತಹ ಅಂಗಡಿಗಳಲ್ಲಿ ಸಾಕಷ್ಟು ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಕ್ಕಂಥದ್ದು ಇರುತ್ತೆ. ಅದನ್ನ ರೆಡ್ ಹ್ಯಾಂಡ್ ಆಗಿ ಸಾಕ್ಷಿ ಸಮೇತವಾಗಿ ವಿಡಿಯೋಗಳ ಮೂಲಕವೂ ಕೂಡ ಅಧಿಕಾರಿಗಳಿಗೆ ಸಾರ್ವಜನಿಕರು ತೋರಿಸುವಂತ ಪ್ರಯತ್ನವನ್ನು ಮಾಡ್ತಾರೆ. ಆದ್ರೆ ಅದು ಯಾವುದೇ ರೀತಿಯಲ್ಲೂ ಕೂಡ ಅದಕ್ಕೆ ಬೇಕಾಗ್ತಕ್ಕಂಥ ಒಂದು ಕೆಲಸವನ್ನ ಮಾಡೋದಿಲ್ಲ. ಅಧಿಕಾರಿಗಳಿಗೆ ಇದೆಲ್ಲದರ ಬಗ್ಗೆಯೂ ಕೂಡ ಸಂಪೂರ್ಣವಾದಂತಹ ಮಾಹಿತಿ ಇರುತ್ತೆ. ಎಲ್ಲೆಲ್ಲಿ ಅಕ್ರಮವಾಗಿ ಮದ್ಯವನ್ನು ಮಾರಾಟ ಮಾಡ್ತಾರೆ, ಯಾವ್ಯಾವ ಗ್ರಾಮಗಳಲ್ಲಿ ಮಾರಾಟ ಮಾಡ್ತಾರೆ, ಎಲ್ಲೆಲ್ಲಿ ಆ ಒಂದು ಅಕ್ರಮ ಮದ್ಯವನ್ನ ಸೇವಿಸಿರ್ತಕ್ಕಂಥ ಕುಟುಂಬಗಳು ಬೀದಿಗೆ ಬೀಳ್ತಾ ಇದಾವೆ, ಇದೆಲ್ಲವೂ ಕೂಡ ಗೊತ್ತಿರುತ್ತೆ. ಆದ್ರೂ ಕೂಡ ಇವರು ಒಂದು ರೀತಿ ನಿರ್ಲಕ್ಷ್ಯತನವನ್ನು ತೋರ್ತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥದ್ದು. ಇವತ್ತು ಪರಿಶೀಲನೆಗೆ ಹೋದಂತವರಿಗೆ ಅಲ್ಲಿ ದರ್ಶನ ಸಿಕ್ತಿದ್ದಂಥದ್ದು, ಗ್ರಾಮಗಳಿಗೆ ಎಂಟ್ರಿ ಕೊಡ್ತಿದ್ದಂತೆ ಅಲ್ಲಿ ಖಾಲಿ ಪ್ಯಾಕೆಟ್ಗಳು ಬಿದ್ದಿರಬಹುದು, ಪೌಚ್ಗಳು ಬಿದ್ದಿದ್ದಂಥದ್ದಿರಬಹುದು, ಇದೆಲ್ಲವೂ ಕೂಡ ದರ್ಶನವಾಗಿದೆ. ಈ ಒಂದು ಸಂದರ್ಭದಲ್ಲಿ ಅಧಿಕಾರಿಗಳನ್ನು ಕೂಡ ಸಾರ್ವಜನಿಕರು ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅವರ ಈ ಒಂದು ಸಾರ್ವಜನಿಕರಿಗೆ ಉತ್ತರವನ್ನು ಕೊಡದೇ ಇರುವಂತಹ ಒಂದು ಪರಿಸ್ಥಿತಿ ಕೂಡ ಅಧಿಕಾರಿಗಳು ಬಂದಿರ್ತಾರೆ. ಯಾಕೆಂತ ಹೇಳಿದ್ರೆ ಇವರ ಒಂದು ಕುಮ್ಮಗು ಕೂಡ ಇರುತ್ತೆ. ಇವರು ಸಪೋರ್ಟ್ಗಳು ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿಯೇ ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಕ್ಕಂಥ ಕೆಲಸಗಳಾಗ್ತವೆ. ಹೇಗೆ ನಗರ ಪ್ರದೇಶಗಳಲ್ಲಿ ಅವಧಿಗಿಂತಲೂ ಅಂದ್ರೆ ಒಂದು ಬಾರ್ಗಳನ್ನ ತೆಗೆಯಲಿಕ್ಕೆ ಸಮಯ ಅವಕಾಶ ಏನಿರುತ್ತೆ ಅದನ್ನು ಮೀರಿದಂತೆ ಅವಕಾಶವನ್ನ ಕೊಡ್ತಕ್ಕಂಥದ್ದು ಏನಿದೆ, ಅದೇ ರೀತಿಯಲ್ಲಿ ಈಗ ಅಕ್ರಮವಾಗಿ ಗ್ರಾಮೀಣ ಭಾಗದಲ್ಲಿ ಮದ್ಯ ಮಾರಾಟಕ್ಕೂ ಕೂಡ ಇವರು ಸಹಕಾರವನ್ನು ನೀಡ್ತಕ್ಕಂಥ ಕೆಲಸ ಆಗ್ತಾ ಇದೆ ಅಂತ ಹೇಳಿ ಸಾರ್ವಜನಿಕರು ಆರೋಪವನ್ನು ಕೂಡ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ರು. ಜೊತೆಗೆ ಕುಡಿದು ಬಿಸಾಡಿದಂತಹ ಖಾಲಿ ಪ್ಯಾಕೆಟ್ಗಳನ್ನೆಲ್ಲವನ್ನು ಕೂಡ ನೋಡಿದಂತವ್ರು ಇಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ, ಅದಕ್ಕೆ ಕಡಿವಾಣ ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿ ಕೇವಲ ಭರವಸೆಯನ್ನು ಕೊಟ್ಟು ತೆರಳತಕ್ಕಂಥ ಒಂದು ಕೆಲಸ ಈಗ ಆಗಿರ್ತಕ್ಕಂಥದ್ದು. ಅದನ್ನು ಹೊರತುಪಡಿಸಿದ್ರೆ ಇದಕ್ಕೆ ಕಂಪ್ಲೀಟ್ ಆಗಿ ಕಡಿವಾಣವನ್ನ ಹಾಕ್ತಕ್ಕಂಥ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇಲ್ಲ ಅನ್ನೋದೇ ಇಲ್ಲಿ ಒಂದು ರೀತಿಯ ದುರಂತ ಅಂತಲೂ ಕೂಡ ಹೇಳ್ಬೋದು. ಶರತ್. ಎಸ್, ಥ್ಯಾಂಕ್ ಯು ಪುನೀತ್ ನಿಮ್ಮಲ್ಲ ಮಾಹಿತಿಗೆ. ಕೆಳಗೆ